ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ 20 ಲಕ್ಷದ ಮೌಲ್ಯದ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ 1 ವರ್ಷದಿಂದ ಡಿ ದರ್ಜೆ ನೌಕರನ ಮನೆಯಲ್ಲಿತ್ತು ಮಷಿನ್ ಆಸ್ಪತ್ರೆಯಿಂದ ಕದ್ದೊಯ್ದು ಮನೆಯಲ್ಲಿ ರೋಗಿಗಳ ತಪಾಸಣೆ ಮಾಡಿರಬಹುದಾದ ಶಂಕೆ ಮನೆಯಲ್ಲಿ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡಿರುವ ಶಂಕೆ ಆಸ್ಪತ್ರೆಯಲ್ಲಿ ರೇಡಿಯೋಲಾಜಿಸ್ಟ್ ನೇಮಕ ನಂತರ ಪ್ರಕರಣ ಬಯಲಿಗೆ ಬಂದಿದೆ ಕಳುವಾಗಿದ್ದ ಸ್ಕ್ಯಾನಿಂಗ್ ಮಷಿನ್ ಮತ್ತೆ ಆಸ್ಪತ್ರೆಯಲ್ಲಿ ಪ್ರತ್ಯಕ್ಷ ಆಗಿದೆ ಆಸ್ಪತ್ರೆಯ ಡಿ ಗ್ರೂಪ್ ನೌಕರ ಪ್ರದೀಪ್ ವಿರುದ್ಧ ಕಳ್ಳತನದ ಆರೋಪ ಕೇಳಿಬಂದಿರೋದು ಮಷಿನ್ ವಾಪಸ್ ಆಸ್ಪತ್ರೆಗೆ ತಂದಿಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ ಆಸ್ಪತ್ರೆಗೆ ಮಹಿಳಾ ಆರೋಗ್ಯ ರಕ್ಷಣಾ ಸಮಿತಿ ಭೇಟಿ ನೀಡಿರುವುದು ಮಹಿಳಾ ಆರೋಗ್ಯ ಸಮಿತಿಯಿಂದ ಪ್ರಕರಣ ಸಂಬಂಧ ಪರಿಶೀಲನೆಯನ್ನು ನಡೆಸಲಾಗಿದೆ ಪ್ರಕರಣ ಸಂಬಂಧ ಬೇಲೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಲಾಗಿದೆ ನೋಡಿ ಎಂತೆಂಥ ಘಟನೆ ನಡೆಯುತ್ತೆ ಅಂತ ಆಸ್ಪತ್ರೆಯಲ್ಲಿದ್ದ ಸ್ಕ್ಯಾನಿಂಗ್ ಮಿಷನ್ನೇ ಎಗರಿಸ್ಬಿಟ್ಟಿದ್ದಾರೆ ಅದು ಡಿ ದರ್ಜೆ ನೌಕರನ ಮನೇಲಿ ಇತ್ತಂತೆ ಇವ್ರ ಮನೇಲಿ ಬೇರೆ ರೋಗಿಗಳನ್ನು ಅಟೆಂಡ್ ಮಾಡ್ತಿದ್ರಂತೆ ಇದು ರೋಗಿ ಅನ್ನೋದಕ್ಕಿಂತ ಭ್ರೂಣಲಿಂಗ ಪತ್ತೆ ಮಾಡೋದು ಇತ್ತೀಚೆಗೆ ನೀವು ಮಂಡ್ಯ ಮೈಸೂರು ಹಾಸನ ಈ ಕಡೆ ಎಲ್ಲ ಯಾವ ರೀತಿಯಾಗಿ ಭ್ರೂಣ ಹತ್ಯೆ ಆಗ್ತಾ ಇದೆ ಅಂತ ಯೋಚಿಸ್ತಾ ಇದ್ರಿ ಅಂದರೆ ಸಾಕಷ್ಟು ಅಡ್ಡೆಗಳಿದ್ವು ಭ್ರೂಣಗಳನ್ನು ಪತ್ತೆ ಹಚ್ಚೋದು ಹೆಣ್ಣು ಮಗು ಆಗಿದ್ದರೆ ತೆಗೆಸೋದು ಇದೊಂದು ಕೆಟ್ಟ ಸಂಸ್ಕೃತಿ ಅದು ಹಿಂಗೆ ಅಂತಂದರೆ ಹಿಂಗೇನೆ ಆ ಗ್ರೂಪು ಈ ಗ್ರೂಪು ನೌಕರರೆಲ್ಲ ಹಾಸ್ಪಿಟ್ಲಲ್ಲಿರೋದನ್ನ ಮಷಿನ್ಗಳನ್ನ ಕದಿಯೋದು ಮನೇಲಿ ತೆಗೆದುಕೊಂಡು ಹೋಗಿ ಇಟ್ಕೊಂಡು ಅಲ್ಲಿ ಕೆಲಸ ಮಾಡೋದು ಬಟ್ ತಡವಾಗಿ ಬೆಳಕಿಗೆ ಬಂದಿದೆ ಗೊತ್ತಾಗ್ತಾ ಇದ್ದ ಹಾಗೇನೆ ವಿಷಯ ಎಲ್ರಿಗೂ ತಿಳಿಸಲಾಗಿದೆ ಬೇಲೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಗೊತ್ತೇ ಆಗಿರ್ಲಿಲ್ವಾ ಈ ಥರ ಸ್ಕ್ಯಾನಿಂಗ್ ಮಷಿನ್ ಇಲ್ಲ ಆಸ್ಪತ್ರೆಯಲ್ಲಿ ಕಳುವಾಗಿದೆ ಅಂತ ಖಂಡಿತವಾಗ್ಲೂ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಜೊತೆಗೆ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇರುವಂತದ್ದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು ಡಿ ದರ್ಜೆ ನೌಕರನ ಮನೆಯಲ್ಲಿ 1 ವರ್ಷದಿಂದ ಸ್ಕ್ಯಾನಿಂಗ್ ಮಿಷನ್ ಕೂಡ ಇರುವಂತದ್ದು ಜೊತೆಗೆ ಒಂದು ಆರೋಪ ಏನ್ ಕೇಳಿ ಬರ್ತಾ ಇದೆ ಅಂದ್ರೆ ಗರ್ಭಿಣಿ ಮಹಿಳೆಯರ ತಪಾಸಣೆ ಮಾಡುವಂತಹ ಸ್ಕ್ಯಾನಿಂಗ್ ಮಿಷಿನ್ ಈ ಡಿ ದರ್ಜೆ ನೌಕರನ ಮನೆಯಲ್ಲಿ ಈಗಾಗಲೇ ಪತ್ತೆ ಆಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಜೊತೆಗೆ ಓರ್ವನನ್ನ ಏನು ಕೆಲಸದಿಂದ ಅಮಾನತು ಮಾಡಿರುವಂತಹ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು DHO ಅನಿಲ್ ಕುಮಾರ್ ಏನಿದ್ದಾರೆ ಅವರು ಸ್ಥಳಕ್ಕೆ ಹೋಗಿ ಒಂದಿಷ್ಟು ಮಾಹಿತಿಯನ್ನ ತೆಗೆದುಕೊಂಡಿದ್ರು ಕಳುವಾಗಿದ್ದ ಸ್ಕ್ಯಾನಿಂಗ್ ಮಿಷಿನ್ ಮತ್ತೆ ಆಸ್ಪತ್ರೆಯಲ್ಲಿ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು ಅಂದ್ರೆ ಮೊದಲೇ ಕದ್ಕೊಂಡೋಗಿ ಅದನ್ನಿಟ್ಟು ಮತ್ತೆ ಆಸ್ಪತ್ರೆಯಲ್ಲಿ ತಂದಿಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಎಲ್ಲಾ ದೃಶ್ಯಗಳು ಕೂಡ CCTVಲಿ ಈಗಾಗಲೇ ಪತ್ತೆ ಆಗಿರ್ತಕ್ಕಂಥದ್ದು ರೇಡಿಯಾಲಜಿಸ್ಟ್ ನೇಮಕ ಚರ್ಚೆಯ ನಂತರ ಸ್ಕ್ಯಾನಿಂಗ್ ಮಿಷಿನ್ ತಂದಿಟ್ಟಿರುವಂತಹ ಪ್ರದೀಪ್ ಈಗಾಗಲೇ ಅವರ ಮೇಲೆ ಒಂದಿಷ್ಟು ಏನು ಆರೋಪಗಳು ಈಗ ಕೇಳಿ ಬರ್ತಾರೆ ಒಟ್ಟಾರೆ ಮಹಿಳಾ ಆರೋಗ್ಯ ಸಮಿತಿಯಿಂದ ಪ್ರಕರಣ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಮಾಡ್ತಾ ಇರುವಂತದ್ದು ಆರೋಪಿ ಪ್ರದೀಪ್ ವಿಚಾರಣೆ ಮಾಡಿದ ನಂತರ DHO ಹಾಗೂ ಕೆಲವೊಂದು ಅಧಿಕಾರಿಗಳು ಮೇಲ್ಮಟ್ಟದ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಕಳೆದ 2-3 ದಿನಗಳಿಂದಂತಹ ನಡೀತಿದಂತಹ ಪ್ರಕರಣ ಯಾಕಂದ್ರೆ ಈ ರೀತಿಯಾದಂತಹ ಡಿ ದರ್ಜೆ ಗ್ರೂಪ್ ನೌಕರ ಸ್ಕ್ಯಾನಿಂಗ್ ಮಿಷನ್ ಅನ್ನು ಕಳ್ತನ ಮಾಡಿ ಮನೆಯಲ್ಲಿ ತೆಗೆದುಕೊಂಡು ಇಟ್ಕೊಂಡು ಹೋಗ್ತಾನೆ ಅಂತಂದ್ರೆ ಅಲ್ಲಿ ಸಾಕಷ್ಟು ಸಾರ್ವಜನಿಕ ಟೀಕೆಗೆ ವ್ಯಕ್ತವಾಗಿರ್ತಕ್ಕಂಥದ್ದು ಸಾರ್ವಜನಿಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಂಘಟನೆಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ